ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಸೈನ್ಸ್ ಅಡ್ಡ. ಪಿ ಎಸ್ ಐ ಹಳೆ ಪ್ರಶ್ನೆ ಪತ್ರಿಕೆ ಸರಣಿಯಲ್ಲಿದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಜೈಲರ್ 2011 ಪಿ ಎಸ್ ಐನ ಒಂದು ಪೇಪರನ್ನು ಸಾಲ್ವ್ ಮಾಡೋಂಥ ಪ್ರಯತ್ನವನ್ನು ಮಾಡೋಣ. ಸೊ ಗೊತ್ತು ನಿಮಗೆ, ಪಿ ಎಸ್ ಐ ಅಂದ ತಕ್ಷಣ ಕೇವಲ ಸಿವಿಲ್ ಪಿ ಎಸ್ ಐ ಅಲ್ಲ, ಸುಮಾರು ರೀತಿ ಪಿ ಎಸ್ ಐ, ರಿಸರ್ವ್ ಪಿ ಎಸ್ ಐ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ಸಬ್ ಇನ್ಸ್ಪೆಕ್ಟರ್, ಜೈಲಲ್ಲಿ ಕೆಲಸ ಮಾಡುವಂಥ ವಾರ್ಡರ್ ಮತ್ತು ಜೈಲರ್ ಅಂತೇಳಿ ನಮಗೆ ಪೊಲೀಸ್ ಮತ್ತು ಎಸ್ ಐ ಎಕ್ಸಾಮ್ಸ್ ಇರ್ತವೆ. ಜೈಲರನ್ನು ನಾವಿಲ್ಲಿ ಎಸ್ ಐ ಎಕ್ಸಾಮ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ 2011 ನಡೆದಿರುವಂಥ ಜೈಲರ್ ಪಿ ಎಸ್ ಐನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುತ್ತ ಪ್ರಯತ್ನ ಮಾಡೋಣ. ಒಳ್ಳೊಳ್ಳೆ ಕ್ವಶನ್ಸ್ ಅದ ಇದರೊಳಗೆ ಸಹಿತ. ಸೊ ನಮ್ಮ ಸರಣಿಯನ್ನು ಮುಗಿಸ್ತಾ ಬರ್ತಾ ಇದ್ದೀವಿ. ಇನ್ನೇನು ಕೆಲವು ದಿನಗಳಲ್ಲಿ ಕಂಪ್ಲೀಟ್ ಆಗಿರುವಂಥ ಟೋಟಲ್ ನಿಮಗೆ 30ಕ್ಕಿಂತ ಜಾಸ್ತಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಜೈಲರ್ ಪಿ ಎಸ್ ಐನ 2011ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ ನಂಬರ್ 1 ಈ ರೀತಿ ಇದೆ: ಜೀವಕಣಗಳ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೀತಾರ ಅಂತ ಕೇಳ್ತಾ ಇದ್ದಾನೆ. ಸೊ ಜೀವಕಣಗಳಂದ್ರೆ ಗೊತ್ತಾಗ್ತದೆ, ಜೀವಕೋಶಗಳ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಸೊ ಮನುಷ್ಯನ ಅಥವಾ ಸಸ್ಯ ಪ್ರಾಣಿಗಳ ಯಾವುದೇ ಒಂದು ಜೀವ ಬಾಡಿ ಅಂದ ತಕ್ಷಣ ಪ್ರತಿಯೊಂದು ಸಹಿತ ನಿಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಜೀವಕೋಶಗಳಿಂದ ಮಾಡಲ್ಪಡ್ತದೆ. ಸೊ ಸೆಲ್ ಅಂತ ಕರಿತೀವಿ. ಪ್ರತಿಯೊಂದು ಜೀವಕೋಶವು ಸೆಲ್ಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ ನಮಗೆ 1665 ರಾಬರ್ಟ್ ಹುಕ್ ಅನ್ನೋ ವಿಜ್ಞಾನ ನಮಗೆ ತಿಳಿಸ್ಕೊಡ್ತಾನೆ. ಸೊ ಇಲ್ಲಿ ಪ್ರತಿಯೊಂದು ಸೆಲ್ಲಲ್ಲಿ ಅನೇಕ ರೀತಿಯಾಗಿರುವಂಥ ಚಿಕ್ಕ ಚಿಕ್ಕ ಕಣದಂಗಗಳಿರ್ತವೆ. ಸೆಲ್ಲಿನ ಕೆಲವೊಂದು ಭಾಗಗಳಿರ್ತವೆ. ಇವು ಯಾವ ಒಂದು ಕಣದಂಗ ಏನು ಕೆಲಸ ಮಾಡ್ತದೆ ಅಂತ ಕೇಳ್ತಾನೆ. ವಿಚ್ ಸೆಲ್ ಆರ್ಗನಲ್ಲೇ ಪರ್ಫಾರ್ಮ್ಸ್ ವಿಚ್ ಸ್ಪೆಸಿಫಿಕ್ ಫಂಕ್ಷನ್ ಅನ್ನೋ ಒಂದು ಕ್ವಶನ್ ನಮಗೆ ಎಕ್ಸಾಮ್ದಲ್ಲಿ ರೈಸ್ ಆಗೇ ಆಗ್ತದೆ. ಇಲ್ಲಿ ಕೊಟ್ಟಿರೋದನ್ನು ನೋಡಿಕೊಂಡಾಗ ಲೈಸೋಸೋಮ್ ಐತಲ್ಲ, ಇದನ್ನು ನಾವು ಜೀವಕೋಶದ ಸೂಚಿಕಾರಿ ಅಂತ ಕರಿತೀವಿ. ಅಥವಾ ಆತ್ಮಹತ್ಯೆ ಸಂಚಿಗಳು ಜೀವಕೋಶವನ್ನು ತನ್ನಲ್ಲಿರುವಂಥ ರಾಸಾಯನಿಕ ವಸ್ತುವನ್ನು ಸೆಲ್ಲಲ್ಲಿ ಹಾಕಿ ಕಂಪ್ಲೀಟಾಗಿ ಜೀವಕೋಶವನ್ನು ರಕ್ಷಣೆ ಮಾಡ್ತದೆ. ಇನ್ನು ರೈಬೋಸೋಮ್ಸ್ ಐತಲ್ಲ, ಇವುಗಳೇ ನಾವು ಪ್ರೋಟೀನ್ನ ಕಾರ್ಖಾನೆ, ಆ ಜೀವಕೋಶಕ್ಕೆ ಅಥವಾ ಜೀವಿಗೆ ಬೇಕಾಗಿರುವಂಥ ಪ್ರೋಟೀನನ್ನು ಪ್ರೊಡಕ್ಷನ್ ಮಾಡಿ ಕೊಡ್ತದೆ. ಪ್ರೋಟೀನ್ನ ಉತ್ಪಾದನೆ ಮಾಡಿ ಕೊಡುವುದರಿಂದ ಇದನ್ನು ನಾವು ಪ್ರೋಟೀನ್ನ ಕಾರ್ಖಾನೆ ಅನ್ನೋ ಪದವನ್ನು ಕೊಡ್ತೀವಿ. ಇನ್ನು ಮೈಟೋಕಾಂಡ್ರಿಯಾದಲ್ಲಿ ಈ ಶಕ್ತಿ, ಜೀವಕೋಶಕ್ಕೆ ಬೇಕಾಗಿದ್ದ ಶಕ್ತಿ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿ ತಯಾರಾಗ್ತದೆ. ಹಾಗೆ ಇದನ್ನು ನಾವು ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಇನ್ನು ಸೆಂಟ್ರೋಸೋಮ್ಸ್ ಅಂತಲ್ಲ, ಈ ಸೆಂಟ್ರೋಸೋಮಲ್ಲಿ ಸೆಲ್ ಡಿವಿಷನ್ ನಡೀತದೆ. ಒಂದು ಸೆಲ್ಲು ಬರ್ತಾ ಬರ್ತಾ 2 ಸೆಲ್ಗಳಾಗಿ ಡಿವೈಡ್ ಆಗೋ ಕಾರಣ ಯಾರು ಅಂದರೆ ಸೆಂಟ್ರೋಸೋಮ್ಗಳು. ಕೋಶ ವಿಭಜನೆಯಲ್ಲಿ ಈ ಸೆಂಟ್ರೋಸೋಮ್ ಪಾಲ್ಗೊಳ್ಳುತ್ತದೆ. ಒಟ್ಟಾರೆಯಾಗಿ ನಮಗೆ ಪ್ರೋಟೀನ್ನ ಕಾರ್ಖಾನೆ ಯಾವುದಂತ ಕೇಳ್ತಾ ಇದ್ದಾನೆ, ಅದೇ ರೈಬೋಸೋಮ್ ಅಂತ ನಾವು ಆನ್ಸರ್ ಮಾಡ್ತೀವಿ. ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಲವೊಂದು ಕೊಟ್ಟಿನಿ, ಬೇಕಾದ್ರೆ ನೀವು ಲೀಸ್ಟ್ ಬರ್ಕೋಬೋದು. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಕೇಂದ್ರ, ನ್ಯೂಕ್ಲಿಯಸನ್ನು ಕೋಶ ಕೇಂದ್ರದ ನಿಯಂತ್ರಕ, ಮತ್ತು ಲೈಸೋಸೋಮನ್ನು ತ್ಯಾಜ್ಯ ವಿಲೇವಾರಿ ಘಟಕ ಅಥವಾ ಆತ್ಮಹತ್ಯೆ ಸಂಚಿಗಳು ಅಥವಾ ಸೂಚಿಕಾರಿ ಅಂತ ಕರಿತೀವಿ. ರೈಬೋಸೋಮ್ಗಳನ್ನೇ ಪ್ರೋಟೀನ್ನ ಕಾರ್ಖಾನೆ. ಗಾಲ್ಗಿ ಉಪಕರಣ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಅಂದರೆ ಆ ಪ್ರೋಟೀನ್ ಎಲ್ಲನೂ ಸ್ಟೋರ್ ಮಾಡಿಕೊಂಡು ಒಂದು ಕಡೆ ಮತ್ತೊಂದು ಕಡೆಗೆ ವಿನಿಮಯ ಮಾಡುವಂಥ ಕೆಲಸ ಮಾಡ್ತದೆ. ಕ್ಲೋರೋಪ್ಲಾಸ್ಟ್ಗಳು ಅಡುಗೆ ಮನೆ ಅಂತ ಕರಿತೀವಿ. ದಟ್ ಈಸ್ ಸಸ್ಯ ಜೀವಕೋಶದ ಅಡುಗೆ ಮನೆ ಇದು. ಇನ್ನು ಕೋಶ ಪೊರೆ, ಕೋಶದ ದ್ವಾರಪಾಲಕ, ಏನು ಬೇಕಾಗಿತ್ತೋ ಅಷ್ಟದನ್ನು ಕಂಪ್ಲೀಟಾಗಿ ಏನು ವಿಲೇವಾರಿ ಒಳಗಡೆ ಎಂಟ್ರಿ ಮಾಡುವಂಥ, ಎಕ್ಸಿಟ್ ಮಾಡುವಂಥ ಕೆಲಸ ಮಾಡ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಕೋಶದ ಹೆದ್ದಾರಿ, ಅಂದರೆ ಕೋಶ ಒಳಗಿರುವಂಥ ಪ್ರೋಟೀನನ್ನು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸೊ ಅದನ್ನು ಸಲೀಸ್ ನೀವು ಬರ್ಕೊಳ್ಳಿ, ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತದೆ. ಸೆಕೆಂಡ್ ಕ್ವಶನ್ ನೋಡೋಣ. ಈ ಕೆಳಗಿನ ಗಿಡದ ಯಾವ ಭಾಗದಿಂದ ಕೇಸರಿ ಮಸಾಲೆಯನ್ನು ಪಡೆಯುತ್ತಾರೆ ಅಂತಿದೆ. ಯಾವ ಪಾರ್ಟಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತಿದೆ. ಸೊ ಕೇಸರಿ ನಥಿಂಗ್ ಬಟ್ ಸ್ಯಾಫ್ರಾನ್. ನಾವು ಕನ್ನಡದಲ್ಲಿ ಕೇಸರ ಅಥವಾ ಕೇಸರಿ ಅಂತಲೇ ಕರಿತೀವಿ, ಕೇಸರಿ ಅಂತ ಕರಿತೀವಿ ನಮ್ಮ ಕಡೆ ಆಡು ಭಾಷೆಯಲ್ಲಿ. ಏನೇ ಇರಲಿ, ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಯಾಫ್ರಾನ್ ನಥಿಂಗ್ ಬಟ್ ನೀವು ಬೇರೆ ಬೇರೆ ಕಡೆ ನೋಡ್ತೀರಿ. ಕೆಲವೊಂದು ಏನು ಈ ಮಸಾಲೆಗಳಲ್ಲಿ ಅಥವಾ ಈ ತಂಬಾಕುಗಳಲ್ಲಿ ಬೇರೆ ಬೇರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ನಾವು ಕೇಸರಿಯನ್ನು ಯೂಸ್ ಮಾಡ್ತೀವಿ. ತಿನ್ನುವಂಥ ಆಹಾರ ಪದಾರ್ಥಗಳಿಗೆ ಕಲರಿಂಗ್ ಕೊಡುವಂಥ ಉದ್ದೇಶದಿಂದ ಯೂಸ್ ಮಾಡ್ತಾರೆ. ಐಸ್ ಕ್ರೀಮ್ಗಳಲ್ಲಿ ಬೇರೆ ಬೇರೆ ಪಾನೀಯಗಳಲ್ಲಿ ಸಹಿತ ನಾವು ಕೇಸರಿಯನ್ನು ಬಳಸ್ತೀವಿ. ಬಟ್ ಏನೇ ಇರಲಿ,
ಈ ಕೇಸರಿ ನೀವು ಎಲ್ಲಿಂದ ಪಡಿತೀರಿ ಅಂತ ಕೇಳ್ತಾನೆ. ಇದೇ ಒಂದು ಕೇಸರಿ ಗಿಡ. ಇದು ಸಾಫ್ರಾನ್ ಭಾಳ ಕಾಸ್ಟ್ಲಿ ಇರ್ತದೆ. ಬರೀ ಒಂದು ಗ್ರಾಮಿಗೆ 300-400 ರೂಪಾಯಿ ಕೆಜಿ ಇರ್ತದೆ. 300-400 ರೂಪಾಯಿ ಇರ್ತದೆ ಬರೀ ಒಂದು ಗ್ರಾಮಿಗೆ. ತುಂಬ ಕಾಸ್ಟ್ಲಿ. ಏನೋ ಗೊತ್ತಿಲ್ಲ, ಒಂದು ಒಂದು ಏನೋ ಹಳ್ಳಿ ಊರ ಕಡೆ ಈ ಪ್ರೆಗ್ನೆನ್ಸಿ ಇರುವಂತಹ ಮಹಿಳೆಯು ಈ ಕೇಸರಿಯನ್ನು ತಿಂದರೆ ಮಗು ಕೆಂಪದಾಗ್ಬಿಡ್ತದೆ, ಕಲರ್ ಬರ್ತದೆ ಅಂತಂತಾರೆ. ಬಟ್ ಅದು ಬಯೋಲಾಜಿಕಲ್ ಎಷ್ಟು ಸತ್ಯ ನನಗಂತ ಅಷ್ಟು ಐಡಿಯಾ ಇಲ್ಲ. ಬಟ್ ಆದರೂ ನಂಬುತ್ತಾರೆ ಕೇಸರಿ ತಿಂದರೆ ಮಕ್ಕಳು ಬೆಳ್ಳಗಾಗ್ಬಿಡ್ತಾರೆ ಅಂತ ಹೇಳಿ. ಬಟ್ ಏನೇ ಇರಲಿ, ಇಲ್ಲಿ ಈ ಗಿಡದ ಯಾವ ಭಾಗ ಅಂತ ಕೊಡ್ತಾನೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಯಾವ ಭಾಗ ಇರ್ಬೋದು? ಎಲೆ ಅಂತೂ ಅಲ್ಲ. ಈ ಚಿತ್ರ ನೋಡ್ರೆ ಗೊತ್ತಾಗ್ತದೆ ಎಲೆ ಅಂತಲ್ಲ. ಅಂದರೆ ಇವು ಎಲೆಗಳಿವು ಅಂದರೆ ಇದು ಕೆಳಗಿರುವಂಥ ಗ್ರೀನ್ ಕಲರ್ ಎಲೆಗಳು ಅಲ್ಲ. ಪತ್ರದಳ, ಪೆಟಲ್ಸ್ ಅಂತ ಕರಿತೀವಿ. ಇವೇನು ಕಾಣತ್ತಲ್ಲ ಇವು ಪತ್ರ ದಳಗಳಿವು, ಅಂದರೆ ಈ ಭಾಗನೂ ಅಲ್ಲ. ಮತ್ತು ದಳ ಅಂತಿದೆ. ದಳ ಅಂದ್ರೆ ಇಡೀ ಫುಲ್ಲು ಹೂವನ್ನೇ ದಳ ಅಂತ ಕರಿತೀವಿ. ಇನ್ನು ಮಿಕ್ಕಿದೆ ಕೇಸರ ಅಂತಿದೆ. ಕೇಸರ ನಥಿಂಗ್ ಬಟ್ ಇದೇನೇನು ಈ ರೆಡ್ ಕಲರ್ ಕಾಣುತ್ತಲ್ಲ, ಇದೇ ಕೇಸರ ಭಾಗ ಅಂತ ಕರಿತೀವಿ. ಇದೇ ಒಂದು ಈ ಸಸ್ಯದ ಏನು ಲೈಂಗಿಕ ಒಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಒಂದಿದು. ಇದರ ಮುಖಾಂತರನೇ ಇದರ ಮೇಲಿರುವಂಥ ಒಂದು ಆಂಥರ್ ಅಂತ ಒಂದು ಪಾರ್ಟ್ ಇರ್ತದೆ. ಅದೇ ಹೋಗ್ಬಿಟ್ಟು ಈ ಹೂವದಲ್ಲಿ ಬಿದ್ದಾಗ ಏನಾಗ್ತದೆ, ಇದೆ ಲೈಂಗಿಕ ಕ್ರಿಯೆಯಿಂದ ಲೈಂಗಿಕ ಒಂದು ಕ್ರಿಯೆಯಿಂದ ಏನಾಗ್ತದೆ, ಇದು ಮತ್ತೊಂದು ಬೀಜಗಳನ್ನು ಉತ್ಪತ್ತಿ ಮಾಡುವಂಥ ಒಂದು ಕ್ರಿಯೆ ಆಗ್ತದೆ. ಇದನ್ನು ನಾವು ಕೇಸರ ಅಂತ ಕರಿತೀವಿ. ಕೇಸರ. ಸೊ ಅರ್ಥ ಆಗಿರಬೇಕು. ಸರಿಯಾಗಿರುವಂಥ ಉತ್ತರ ಕೇಸರ ಅಂತ ಕರಿತೀವಿ. ಥರ್ಡ್ ಕ್ವಶನ್ ಅಬ್ಸರ್ವ್ ಮಾಡೋಣ. ಶಬ್ದವನ್ನು ಉಪಯೋಗಿಸಿಕೊಂಡು ಸಮುದ್ರದ ಆಳವನ್ನು ಅಳೆಯಲು ಬಳಸುವ ಸಾಧನಕ್ಕೆ ಏನೆನ್ನುತ್ತಾರೆ ಅಂತಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್ ಇಸ್ ಯೂಸ್ಡ್ ಟು ಡಿಟೆಕ್ಟ್ ದ ಡೆಪ್ತ್ ಆಫ್ ದ ಓಷಿಯನ್ಸ್ ಬೈ ಯೂಸಿಂಗ್ ಸೌಂಡ್ ವೇವ್ಸ್ ಅಂತ ಕೇಳ್ತಾ ಇದ್ದಾನೆ. ಸೊ ಗೊತ್ತು ನಿಮಗೆ, ಸೌಂಡ್ ವೇವ್ಸನ್ನು ಯೂಸ್ ಮಾಡಿಕೊಳ್ಳೋದನ್ನು ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ತಾ ಹೋದಾಗ ಸರಿಯಾದ ಉತ್ತರ ಫ್ಯಾಥೋಮೀಟರ್ ಅಂತ ಕರಿತೀವಿ. ಲ್ಯಾಟಿನಲ್ಲಿ ಫ್ಯಾಥೋ ನಥಿಂಗ್ ಬಟ್ ಡೆಪ್ತ್. ಫ್ಯಾಥೋ ಅಂದ್ರೆ ಅರ್ಥ ಏನು? ಡೆಪ್ತ್ ಅಂತ ಕರಿತೀವಿ. ಡೆಪ್ತ್ ಅಂದ್ರೆ ಆಳ. ಆಳವನ್ನು ಪತ್ತೆ ಹಚ್ಚುವಂಥ ಸಾಧನವನ್ನೇ ಫ್ಯಾಥೋಮೀಟರ್ ಅಂತ ಕರಿತೀವಿ. ನೋಡಿಲ್ಲಿ ಅಲ್ಟಿಮೀಟರ್ ಅಂತಿದೆ. ಅಲ್ಟಿಮೀಟರ್ ಅನ್ನೋದು ಎತ್ತರವನ್ನು ಪತ್ತೆ ಹಚ್ಚಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಭೂಮಿಯ ಮೇಲಿಂದ ಯಾವುದಾದ್ರೂ ಒಂದು ವಸ್ತು ಹಾರಾಟ ಮಾಡ್ತಿರ್ಬೇಕಾದ್ರೆ ಇದು ಎಷ್ಟು ಹೈಟಲ್ಲಿದೆ, ಈ ಹೈಟನ್ನು ಡಿಟೆಕ್ಟ್ ಮಾಡೋಕ್ಕೆ ಬಳಸುವುದೇ ಅಲ್ಟಿಮೀಟರ್ ಅಂತ ನೋಡ್ತೀವಿ. ಇನ್ನು ವೋಲ್ಟ್ ಮೀಟರ್ ಅಂತ ಬಂದಾಗ ವೋಲ್ಟೇಜನ್ನು ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು, ವಿಭವಾಂತರ ಅಂತ ಕನ್ನಡದಲ್ಲಿ, ಒಂದು ಎರಡು ವೈರ್ಗಳ ನಡುವೆ ಎಷ್ಟು ನೂಕು ಬಲ ಇದೆ, ಪುಷಿಂಗ್ ಫೋರ್ಸನ್ನೇ ನಾವು ವೋಲ್ಟೇಜ್ ಅಂತ ಕರಿತೀವಿ. ಈ ವೋಲ್ಟೇಜನ್ನು ಪತ್ತೆ ಹಚ್ಚಕ್ಕೆ ಬಳಸುವಂಥ ಒಂದು ಡಿವೈಸನ್ನೇ ವೋಲ್ಟ್ ಮೀಟರ್. ಇನ್ನು ಮಾನೋಮೀಟರ್ ಅಂತಿದೆ. ಇದು ಪ್ರೆಷರನ್ನು ಫೈಂಡ್ ಔಟ್ ಮಾಡ್ತದೆ. ಯಾವುದರ ಸಿಲಿಂಡರ್ಗಳಲ್ಲಿ ಆಗಿರ್ಬೋದು ಅಥವಾ ಗಾಳಿ ತುಂಬಿರುವಂಥ ಟೈರ್ಗಳಲ್ಲಿ ಒಳಗಡೆ ಎಷ್ಟು ಗಾಳಿ ಇದೆ, ಸಿಲಿಂಡರ್ ಒಳಗಡೆ ಎಷ್ಟು ಪ್ರೆಷರ್ ಇದೆ ಅನ್ನೋದನ್ನು ಈ ಪ್ರೆಷರ್ ಅಥವಾ ಗಾಳಿಯ ಪ್ರಮಾಣವನ್ನು ಅಳತೆ ಮಾಡೋಕ್ಕೆ ಬಳಸುವಂಥ ಸಾಧನೆ ಮಾನೋಮೀಟರ್. ಗೊತ್ತಲ್ಲ ನಿಮಗೆ, ಈ ವೆಹಿಕಲ್, ಕಾರು, ಬೈಕ್ ಅಂತ ಬಂದಾಗ ಅಲ್ಲೇನಾದರೂ ಟೈರ್ಗಳಲ್ಲಿ ಪ್ರೆಷರ್ ಕಮ್ಮಿ ಅನಿಸ್ಬಿಡ್ತು ಅಂದರೆ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಪ್ರೆಷರ್ ಹಾಕ್ಸ್ಬಿಡೋಣ, ಗಾಳಿ ಹವಾ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದಾಗ ಅವು ಇಮಿಡಿಯೇಟಾಗಿ ಹವಾ ಹಾಕ್ಸಲ್ಲ, ಫಸ್ಟ್ ಚೆಕ್ ಮಾಡ್ತಾನೆ ಎಷ್ಟೈತಿ, ಎಷ್ಟು ಯೂನಿಟ್ ಇದೆ ಅಂತ ಚೆಕ್ ಮಾಡ್ತಾನೆ. ಆ ಚೆಕ್ ಮಾಡೋಂಥ ಡಿವೈಸ್ಗೆ ನಾವು ಮಾನೋಮೀಟರ್ ಅಂತ ಕರಿತೀವಿ. ಇನ್ನು ನಮಗೆ ಸರಿಯಾಗಿರುವಂಥ ಉತ್ತರನೇ ಫ್ಯಾಥೋಮೀಟರ್. ಫ್ಯಾಥೋಮೀಟರ್ನ ನಾವೇನು ಮಾಡ್ತೀವಿ, ಈ ಸೋನಾರ್ ಎಂಬ ಡಿವೈಸ್ನ ಮುಖಾಂತರ ಯೂಸ್ ಮಾಡ್ತೀವಿ. ಗೊತ್ತಲ್ಲ, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಸೋನಾರ್ನ ಲಾಂಗ್ ಫಾರ್ಮ್ ಭಾಳ ಸಲ ಕೇಳ್ತಾನೆ. ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ನೋಡ್ತೀವಿ. ಈ ಶ್ರವಣಾತೀತ ತರಂಗಗಳ ಸಹಾಯದಿಂದ, ಅಲ್ಟ್ರಾಸೌಂಡ್ನ ಹೆಲ್ಪ್ನಿಂದ ಏನು ಮಾಡ್ತದೆ, ಈ ಸಮುದ್ರ ಒಳಗಿರುವಂಥ ಸಮುದ್ರದ ಆಳ ಎಷ್ಟು, ಸಮುದ್ರದಲ್ಲಿ ಯಾವುದಾದ್ರು ಒಂದು ವಸ್ತು ಮುಳುಗಿದಾಗ ಎಷ್ಟು ಡೆಪ್ತಲ್ಲಿ ಮುಳುಗಿದೆ ಅನ್ನೋದನ್ನು ಏನು ಮಾಡ್ತದೆ, ಪತ್ತೆ ಹಚ್ತದೆ. ಈ ಸೌಂಡ್ ವೇವ್ಸನ್ನು ಒಳಗಡೆ ಈ ರೀತಿ ನೀರಲ್ಲಿ ಹಾಕಿಬಿಡ್ತಾರೆ. ಅವಾಗ ಇಲ್ಲಿ ಇದರ ಮೀಟ್ರಲ್ಲಿ ಗೊತ್ತಾಗ್ತದೆ ನಮಗೆ ಎಷ್ಟು ಡೆಪ್ತ್ಗೆ ಹೋಗಿದೆ ಇದು ವೇವ್ಸು. ಅಂದರೆ ಇದೊಂದು ವಿಶಾಲವಾದ ಆಳವಾದ ಸಾಗರ ಅಂತ ಬಂದಾಗ ಈ ಸೋನಾರ್ ಎಂಬ ಡಿವೈಸ್ ಈ ರೀತಿ ಇರುತ್ತಲ್ಲ, ಇದಕ್ಕೆ ಎರಡು ವಿಶೇಷವಾಗಿರುವಂಥ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಒಂದು ಟ್ರಾನ್ಸ್ಮಿಟರ್, ಇನ್ನೊಂದು ರಿಸೀವರ್ ಅಂತ ಕರಿತೀವಿ. ಈ ಟ್ರಾನ್ಸ್ಮಿಟರಿಂದ ಸೌಂಡ್ ವೇವ್ಸನ್ನು, ಅಲ್ಟ್ರಾಸೌಂಡನ್ನು, ಯಾವ ಒಂದು ವೇವ್ನ ಫ್ರೀಕ್ವೆನ್ಸಿ 20,000ಕ್ಕಿಂತ ಜಾಸ್ತಿ ಇರುತ್ತೋ ಅದನ್ನು ನಾವು ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ದ ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್ಸ್ ಈಸ್ ಮೋರ್ ದೆನ್ ದ 20 kHz ಆರ್ 20,000 Hz. ಅದನ್ನು ನಾವು ಅಲ್ಟ್ರಾಸಾನಿಕ್ ಅಥವಾ ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಅವಾಗ ನೀರಲ್ಲಿ ಮುಳುಗಿದ ಒಂದು ವಸ್ತುವಿನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ಮೇಲೆ ರಿಸೀವರಲ್ಲಿ ಬಂದಾಗ ಎಷ್ಟು ಟೈಮ್ ಒಳಗೆ ಬಂತು ಅನ್ನೋ ಟೈಮ್ ನೋಡಿಕೊಂಡು ಅದು ಎಷ್ಟು ಡೆಪ್ತಲ್ಲಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ D = V ×
T/2 ಅಂತ ಒಂದು ಚಿಕ್ಕ ಫಾರ್ಮುಲಾ ಇದೆ. ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಎಷ್ಟು ಡೆಪ್ತಲ್ಲಿದೆ ಅನ್ನೋದನ್ನು ಫ್ಯಾಥೋಮೀಟರ್ನ ಸಹಾಯದಿಂದ ಸಮುದ್ರದಲ್ಲಿ ಮುಳುಗಿರುವಂಥ ವಸ್ತುಗಳನ್ನು, ಅವುಗಳ ಆಳವನ್ನು, ಸಮುದ್ರದಲ್ಲಿ ಮುಳುಗಿ ಹೋಗ್ತಿರುವಂಥ ವಸ್ತುಗಳ ದಿಕ್ಕನ್ನು, ಸಮುದ್ರದಲ್ಲಿ ಮುಳುಗಿ ಹೋಗ್ತಿರುವಂಥ ವಸ್ತುಗಳ ವೇಗವನ್ನು ಎಲ್ಲವನ್ನು ಸಹಿತ ನಾವೇನು ಮಾಡ್ಬೋದು, ಈಸಿಯಾಗಿ ಈ ಫ್ಯಾಥೋಮೀಟರ್ನ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸರಿಯಾಗಿರುವಂಥ ಉತ್ತರ ಫ್ಯಾಥೋಮೀಟರ್. ನೋಡ್ರಿ, ವಿಮ್ಯಾಕ್ಸ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದು ಆ ಟೈಮಲ್ಲಿ ಫೇಮಸ್ ಆಗಿತ್ತು. ಈಗ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಇದು ಫೇಲ್ಯೂರ್ ಆಗಿದೆ. ಏನು ಸರ್ ವಿಮ್ಯಾಕ್ಸ್ ಮೀನಿಂಗ್ ಏನು ಅಂತಂದರೆ, ಮೈಕ್ರೋವೇವ್ಗಳನ್ನು ಯೂಸ್ ಮಾಡಿಕೊಂಡು ನಿರ್ದಿಷ್ಟ ಅಂತರಕ್ಕೆ ಡೇಟಾವನ್ನು ಕಳಿಸ್ಕೊಡುವಂಥ ಒಂದು ಟೆಕ್ನಾಲಜಿ. ಲೈಕ್ ನಮ್ಮ ವೈಫೈ ಐತಲ್ಲ, ವೈಫೈಲಿ ನಾವೇನು ಮಾಡ್ತೀವಿ, ರೇಡಿಯೋ ವೇವ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ಮೀಟ್ರು, 15 ಮೀಟ್ರ್, ಒಂದು 20 ಮೀಟ್ರ್ವರೆಗೆ ನಾವು ಆ ಡೇಟಾವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ನಮ್ಮ ವೈಫೈ ಸೆಟಪ್ ಬಾಕ್ಸಿಂದ ನಾವು ಯೂಸ್ ಮಾಡ್ತೀವಿ. ಬಟ್ ಈ ವಿಮ್ಯಾಕ್ಸ್ ಅನ್ನೋದೇನು ಅಂತಂದರೆ, ಸುಮಾರು ಈ 50 ಕಿಲೋಮೀಟ್ರ್ವರೆಗಿನ ದೂರದವರೆಗೆ ನಾವು ಡೇಟಾವನ್ನು ಕಳಿಸ್ಕೊಡ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಇಮ್ಯಾಜಿನ್ ಒಂದು ನಗರದಲ್ಲಿ ಒಂದು ವಿಮ್ಯಾಕ್ಸ್ನ ಒಂದು ಸಿಸ್ಟಮನ್ನು ಸೆಟಪ್ ಮಾಡಿಬಿಟ್ರೆ, ಆ ನಗರದ ಒಳಗಿರುವಂಥ ಅಥವಾ ಸುತ್ತಮುತ್ತಲಿರುವಂಥ 50 ಕಿಲೋಮೀಟ್ರ್ವರೆಗಿನ ಪ್ರದೇಶವರೆಗೆ ಡೇಟಾವನ್ನು ಕಳಿಸ್ಕೊಡ್ಬೋದಾಗಿತ್ತು ಆಗುತ್ತದೆ ಅಂತ ಒಂದು ವಿಮ್ಯಾಕ್ಸ್ನ ಟೆಕ್ನಾಲಜಿನ ತಂದಿದ್ರು. ಬಟ್ ಅದು ಕಾರಣಾಂತರಗಳಿಂದ ಈಗ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಅದು ಅಷ್ಟೊಂದು ಪ್ರಸಿದ್ಧಿ ಆಗಲಿಲ್ಲ. ಆದರೂ ವಿಮ್ಯಾಕ್ಸ್ ಮೀನಿಂಗ್ ಏನು ಅಂದರೆ, ವೈಮ್ಯಾಕ್ಸ್ ಅಥವಾ ವಿಮ್ಯಾಕ್ಸ್ ಅಂತ ಕರಿತೀವಿ. ವೈಮ್ಯಾಕ್ಸ್ ಸ್ಟ್ಯಾಂಡ್ಸ್ ಫಾರ್ ವರ್ಲ್ಡ್ ವೈಡ್ ಇಂಟರ್ಆಪರೇಬಿಲಿಟಿ ಫಾರ್ ಮೈಕ್ರೋವೇವ್ ಎಕ್ಸೆಸ್ ಅಂತ ಅದು ಲಾಂಗ್ ಫಾರ್ಮ್. ವರ್ಲ್ಡ್ ವೈಡ್ ಇಂಟರ್ಆಪರೇಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್ ಅಂತ ಕರಿತೀವಿ. ಇಟ್ ಈಸ್ ಎ ಲಾಂಗ್ ರೇಂಜ್ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ಟೆಕ್ನಾಲಜಿ. ನೋಡಿ, ಲಾಂಗ್ ರೇಂಜ್ ಅಂತ ಕರಿತೀವಿ. ಲಾಂಗ್ ರೇಂಜ್ ಅಂದರೆ ಸಾವಿರಾರು ಕಿಲೋಮೀಟರ್ ಅಂತಲ್ಲ, ಈ ವೈಫೈಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಸ್ವಲ್ಪ ಲಾಂಗ್ ರೇಂಜ್ ಅಂತಿದೆ. ಬೇಸ್ಡ್ ಆನ್ ದ IEEE 802.16 ಸ್ಟ್ಯಾಂಡರ್ಡ್ ಅಂತ ಒಂದು ಕೋಡಿಂಗ್ ಇದೆ, IP ಅಡ್ರೆಸ್. ಆ IP ಅಡ್ರೆಸ್ ಮುಖಾಂತರ ನಡೆಯುವಂಥದ್ದು. ಡಿಸೈನ್ಡ್ ಆಸ್ ಎ ವೈರ್ಲೆಸ್ ಅಲ್ಟರ್ನೇಟಿವ್ ಟು ವೈಡ್ ಕನೆಕ್ಷನ್ಸ್ ಲೈಕ್ DSL ಆ್ಯಂಡ್ ಕೇಬಲ್ ಅಥವಾ DSL ಕೇಬಲ್ಗೆ ಬದಲಾಗಿ ಅದರ ಪರ್ಯಾಯವಾಗಿ ನಾವು ವೈರ್ಲೆಸ್ ಆಗಿ ಬಳಸುವಂಥ ಒಂದು ತಂತ್ರಜ್ಞಾನ. ಇಟ್ ಪ್ರೊವೈಡ್ಸ್ ಹೈ ಸ್ಪೀಡ್ ಲಾಸ್ಟ್ ಮೈಲ್ ಇಂಟರ್ನೆಟ್ ಆಕ್ಸೆಸ್ ಓವರ್ ಡಿಸ್ಟೆನ್ಸ್ ಅಪ್ ಟು 50 ಕಿಲೋಮೀಟರ್. ಸೊ ಹೆಚ್ಚಿನ ಸ್ಪೀಡನ್ನು ಹೊಂದಿರುವಂಥ ಡಿಸ್ಟೆನ್ಸ್ ಅಪ್ ಟು ಹೈ ಸ್ಪೀಡ್ ಇಂಟರ್ನೆಟ್ಟನ್ನು ಕಳಿಸ್ಕೊಡುವಂಥ ಒಂದು ಟೆಕ್ನಾಲಜಿ. ಬಟ್ ಈಗ ಸದ್ಯಕ್ಕಿದು ಬೇರೆ ಬೇರೆ ಕಾರಣಾಂತರಗಳಿಂದ ಇದು ಈಗ ಸದ್ಯಕ್ಕಂತೂ ಬಳಕೆಯಲ್ಲಿ ಇಲ್ಲ. ಬಟ್ ಆದರೂ ಲಾಂಗ್ ಫಾರ್ಮ್ ಏನಂತ ಕೇಳಿದ್ರೆ, ವರ್ಲ್ಡ್ ವೈಡ್ ಇಂಟರ್ಆಪರೇಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್ ಅನ್ನೋದು ಇದರ ಲಾಂಗ್ ಫಾರ್ಮ್ ಅಂತ ನಾವು ಕರಿತೀವಿ. ಅದರ ಕ್ವಶನ್ ಏನೀಗ, ಇದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ರಿ, ಯಾವುದಕ್ಕೆ ಸಂಬಂಧಿಸಿದೆ, ಜೈವಿಕ ತಂತ್ರಜ್ಞಾನಕ್ಕ, ಬಾಹ್ಯಾಕಾಶಕ್ಕ, ಕ್ಷಿಪಣಿ ತಂತ್ರಜ್ಞಾನನ ಅಥವಾ ಮಾಹಿತಿ ತಂತ್ರಜ್ಞಾನನ ಅಂತ ಕೇಳ್ತಾನೆ. ಡೆಫಿನೆಟ್ಲಿ ಇದನ್ನು ನಾವು ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. IT ಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ. ಏನು ನೆಟ್ವರ್ಕು, ಇಂಟರ್ನೆಟ್ಟು, ಮೊಬೈಲ್ಸು, ಸೆಲ್ ಫೋನ್ಸು ಇವೆಲ್ಲ ಇಂಟರ್ನೆಟ್ ಅಥವಾ ಮಾಹಿತಿ ತಂತ್ರಜ್ಞಾನಕ್ಕೆ ಅಂತ ನಾವು ಕರಿತೀವಿ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಜೈವಿಕ ಅಂದ್ರೆ ಬಯಾಲಜಿಗೆ ಸಂಬಂಧಪಟ್ಟಿದ್ದು, ಬಾಹ್ಯಾಕಾಶ ಸ್ಪೇಸು, ಕ್ಷಿಪಣಿ ಸಹಿತ ಸ್ಪೇಸ್. ಇದು ಸ್ಪೇಸಿಗೆ ಸಂಬಂಧ ಇಲ್ಲ, ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ನಾವು ಮಾಹಿತಿ ತಂತ್ರಜ್ಞಾನಕ್ಕೆ ರಿಲೇಷನ್ ಕೊಡ್ಬೋದು ಅಂತ ಅರ್ಥ. ಗುಡ್. ನೆಕ್ಸ್ಟ್ ಕ್ವಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಕೆಳಗಿನ ಯಾವ ಕಾಯಿಲೆಯು ಎ ಜೀವಸತ್ವದ ಕೊರತೆಯಿಂದ ಉಂಟಾಗುತ್ತದೆ ಅಂತ ಇದೆ. ಸೊ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಬರುವಂಥ ರೋಗ ಯಾವುದು ಅನ್ನೋದನ್ನು ನಮಗೆ ಕ್ವಶನ್ ರೈಸ್ ಆಗ್ತಾ ಇದೆ. ನೋಡಿ, ವಿಟಮಿನ್ ಎ ಕೊರತೆಯಿಂದ ಬರುವುದು ನೋಡೋಣ. ಫಸ್ಟ್ ಒಂದು ರೋಗ ನೋಡ್ತಾ ಇದ್ದೀವಿ, ಜೆರಾಫ್ಥಾಲ್ಮಿಯಾ ಅಂತಿದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಈ ರೀತಿ ಬರಿತೀವಿ, ಜೆರಾಫ್ಥಾಲ್ಮಿಯಾ, XERO ಥಾಲ್ಮಿಯಾ. ಏನು ಸರ್ ಜೆರಾಫ್ಥಾಲ್ಮಿಯಾ ಅಂದ್ರೆ, ಲ್ಯಾಟಿನ್ ವರ್ಡಲ್ಲಿ ಝೀರೋ ಅಂತಂದರೆ ಡ್ರೈ ಏರಿಯಾ ಅಂತ ಅರ್ಥ. ಏನು ಡ್ರೈ, ಒಣಗಿದ ಪ್ರದೇಶವನ್ನು ನಾವು ಝೀರೋಫೈಟ್ಸ್ ಅಂತ ಬರ್ತವೆ. ಮರುಭೂಮಿಯಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಝೀರೋಫೈಟ್, ಒಣ ಭೂಮಿಯಲ್ಲಿ, ಡ್ರೈ ಲ್ಯಾಂಡಲ್ಲಿ ಅಂತ ಅರ್ಥ. ನೋಡಿ, ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗದೇ ಇರುವಂಥ ಸಮಸ್ಯೆಯನ್ನು, ಕಣ್ಣು ಡ್ರೈ ಆಗುವಂಥ ಸಮಸ್ಯೆಯನ್ನೇ ಜೆರಾಫ್ಥಾಲ್ಮಿಯಾ ಅಂತ ಕರಿತೀವಿ. ಇದಕ್ಕೆ ಪ್ಯೂರ್ಲಿ
ವಿಟಮಿನ್ ಎ ಒಂದು ಡೆಫಿಷಿಯನ್ಸಿನೇ ಕಾರಣ ಆಗ್ತದೆ. ವಿಟಮಿನ್ ಎ ಕೊರತೆಯಿಂದ ನಮಗೆ ನೈಟ್ ಬ್ಲೈಂಡ್ನೆಸ್ ಅಂತೇಳಿ, ಝೀರೋಸಿಸ್, ಯಾವುದು ಝೀರೋಸಿಸ್, ಚರ್ಮದ ಒಣಗುವಂತೆ ಕಾಣುವಂಥ ಸಮಸ್ಯೆಯನ್ನೇ ಝೀರೋಸಿಸ್ ಅಂತ ಕರಿತೀವಿ. ಇನ್ನು ಜೆರಾಫ್ಥಾಲ್ಮಿಯಾ, ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗದಿರುವುದನ್ನು ಜೆರಾಫ್ಥಾಲ್ಮಿಯಾ ಅಂತ ಕರಿತೀವಿ. ಕಣ್ಣು ಡ್ರೈ ಆಗಿ ಮುಚ್ಚಿ ತೆರೆಯಲು ತೊಂದರೆ ಉಂಟಾಗುವಂಥ ಸಮಸ್ಯೆಯನ್ನೇ ಜೆರಾಫ್ಥಾಲ್ಮಿಯಾ. ಈ ಮೂರು ಸಮಸ್ಯೆಗಳು ಸಹಿತ ವಿಟಮಿನ್ ಎ ಕೊರತೆಯಿಂದ ನಮಗೆ ಉಂಟಾಗ್ತದೆ. ಗೊತ್ತಲ್ಲ, ನೈಟ್ ಬ್ಲೈಂಡ್ನೆಸ್, ರಾತ್ರಿ ಸಮಯದಲ್ಲಿ ಮಂದ ಬೆಳಕಿನಲ್ಲಿ ವಸ್ತುಗಳು ಸ್ಪಷ್ಟವಾಗಿ ಕಾಣದಿರೋದನ್ನು ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಇದಕ್ಕೆ ಇರುಳು ಗುರುಡುತನ, ರಾತ್ರಿ ಗುರುಡುತನ ಅಥವಾ ನಿಕ್ಟಿಲೋಫಿಯಾ ಅನ್ನೋ ಒಂದು ಸೈಂಟಿಫಿಕ್ ಹೆಸರನ್ನು ಸಹಿತ ನಾವು ಕೊಡ್ತೀವಿ. ಇದು ಆಲ್ರೆಡಿ ಪ್ರೀವಿಯಸ್ ಯಾವುದೋ ಒಂದು PSI ಎಕ್ಸಾಮ್ದಲ್ಲಿ ಬಂದಿತ್ತು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಪೆಲೆಗ್ರಾ ಅನ್ನೋದು ವಿಟಮಿನ್ ಬಿ3ನ ಕೆಮಿಕಲ್ ನೇಮ್ ಗೊತ್ತು ನಿಮಗೆ, ನಿಯಾಸಿನ್ ಅಂತೇಳಿ. ಈ ನಿಯಾಸಿನ್ ಅನ್ನೋ ಒಂದು ವಿಟಮಿನ್ನ ಕೊರತೆಯಿಂದನೇ ನಮಗೆ ಪೆಲೆಗ್ರಾ ಅನ್ನೋ ಸಮಸ್ಯೆ ಬರ್ತದೆ. ಡ್ರೈ ಸ್ಕಿನ್, ಒಣ ಸ್ಕಿನ್ ಅಥವಾ ಚರ್ಮದ ಮೇಲೆ ಒಣಗಿರುವಂಥ ಏನು ಕುರುಹುಗಳು ಕಂಡು ಬರೋದನ್ನು ನಾವು ಪೆಲೆಗ್ರಾ ಅಂತ ಕರಿತೀವಿ. ಇನ್ನು ಬೆರಿ ಅಂತಿದೆ, ಇದು ವಿಟಮಿನ್ B1 ಥಯಾಮಿನ್ ಅಂತ ಒಂದು ಕೆಮಿಕಲ್ ನೇಮ್ ಇದೆ. ಈ ವಿಟಮಿನ್ B1 ಥಯಾಮಿನ್ನ ಒಂದು ಕೊರತೆಯಿಂದ ಬರುವಂಥದ್ದು ಬೆರಿ. ದಟ್ ಈಸ್ ಬ್ರೈನಿಗೆ ಸಂಬಂಧಪಟ್ಟಿದ್ದು, ನ್ಯೂರೋಲಾಜಿಕಲ್ ಸಮಸ್ಯೆ, ಇದು ನೆನ್ಪಿಟ್ಕೋಬೇಕು. ಇನ್ನು ನಿಯಾಸಿಕ್ ಡಿಸೀಸ್ ಅಂತಿದೆ. ಇದು ನಿಯಾಸಿಕ್ ಡಿಸೀಸ್ ಅಂತೂ ಯಾವುದೂ ಇಲ್ಲ. ಸೊ ಆನ್ಸರ್ ಗೊತ್ತಾಗಿದೆ. ಸರಿಯಾಗಿದ್ದು ಯಾವುದು? ಎ ಜೀವಸತ್ವದ ಕೊರತೆಯಿಂದ ಯಾವುದು ಬರ್ತದೆ ಅಂತಂದರೆ ಜೆರಾಫ್ಥಾಲ್ಮಿಯಾ ಅಂತ ಕರಿತೀವಿ. ವಿಟಮಿನ್ಗಳ ಬಗ್ಗೆ ತಮಗೆ ಮತ್ತಷ್ಟು ಮಾಹಿತಿ ಬೇಕಾದರೆ ಇಲ್ಲಿ ನಿಮ್ಗೊಂದು ಒಳ್ಳೆ ಸ್ಲೈಡ್ ಕೊಟ್ಟಿದ್ದೀನಿ. ಎಲ್ಲ ರೀತಿಯ ಎಕ್ಸಾಮ್ದಲ್ಲಿ ಫಿಕ್ಸ್ಡ್ ಆಗಿರುವಂಥ ಕ್ವಶನ್ ನಿಮಗೆ ವಿಟಮಿನ್ಗಳ ಮೇಲೆ ಬಂದೇ ಬರ್ತವೆ. ದಯವಿಟ್ಟು ಟೈಮ್ ಸಿಕ್ಕಾಗ ಈ ಟೇಬಲನ್ನು ಬರೆದಿಟ್ಕೊಳ್ಳಿ. ಈಗ ಇದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನೀವೇ ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಯಾವುದೇ ವಿಟಮಿನ್ ಬಂದರೂ ಸಹಿತ ಈ ಸ್ಲೈಡನ್ನು ಹಾಕ್ತಾ ಹೋಗ್ತಿರ್ತೀನಿ. ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ವಿಟಮಿನ್ ಪ್ಯೂರ್ಲಿ ಕಾಂಪಿಟೇಟಿವ್ ಮೈಂಡ್ಸೆಟ್ ಇಟ್ಕೊಂಡು ರೆಡಿ ಮಾಡಿದ್ದಿದೆ. ಇಲ್ಲಿ ವಿಟಮಿನ್ನ ಹೆಸರೇನು, ಅದರ ರಾಸಾಯನಿಕ ಹೆಸರೇನು, ಸಾಮಾನ್ಯ ಹೆಸರೇನು, ದೊರೆಯುವಂಥ ಆಹಾರ ಪದಾರ್ಥ ಯಾವುದು ಮತ್ತು ಕೊರತೆಯಿಂದ ಬರುವಂಥ ರೋಗ ಯಾವುದು, ಇಷ್ಟು ಬಿಟ್ಟರೆ ಯಾವುದೇ ರೀತಿಯಿಂದ ಕ್ವಶನ್ ನಿಮಗೆ ವಿಟಮಿನ್ಗಳ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೇ ಬರ್ತವೆ, ನೆನ್ಪಿಟ್ಕೊಳ್ಳಿ. ನಿಮಗಿಲ್ಲಿ ರೆಟಿನಾಲ್ ವಿಟಮಿನ್ ಎ ಕೊರತೆಯಿಂದ ಜೆರಾಫ್ಥಾಲ್ಮಿಕ್ ವಿಟಮಿನ್ ಅಂತ ಕರಿತೀವಿ. ದಟ್ ಈಸ್ ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗದಿರುವಂಥ ಸಮಸ್ಯೆ ನಾವು ಜೆರಾಫ್ಥಾಲ್ಮಿಯಾ ಅಂತ ಕರಿತೀವಿ. ಇನ್ನು ಬೇರೆ ಬೇರೆ ವಿಟಮಿನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಕ್ಲಿಯರಾಗಿ ವಿಡಿಯೋ ಪಾಸ್ ಮಾಡಿಕೊಂಡು ಕಂಪ್ಲೀಟ್ ಡೇಟಾ ಬರ್ಕೊಂಡೆ ಮುಂದೆ ಹೋಗ್ಬೇಕು ನೀವು. ಯಾಕಂದರೆ ಡೆಫಿನೆಟ್ಲಿ ನಿಮಗೆ ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಕೆಳಗಿನ ಕ್ಷೇತ್ರದಲ್ಲಿನ ಅತ್ಯುನ್ನತ ಸಾಧನೆಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಇದೆ. ಸೊ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಯಾವುದಕ್ಕೆ ನಾವು ನೀಡ್ತೀವಿ, ಯಾವ ಫೀಲ್ಡಿಗೆ ನೀಡ್ತೀವಿ ಅಂತ ಕ್ವಶನ್ ಇದೆ. ನೋಡೋಣ ಶಾಂತಿ ಸ್ವರೂಪ್ ಭಟ್ನಾಗರ್ ಬಗ್ಗೆ ಯಾವ ರೀತಿ ಕ್ವಶನ್ ನಮಗೆ ಎಕ್ಸಾಮ್ದಲ್ಲಿ ರೈಸ್ ಆಗ್ತವೆ ಅಂತೇಳಿ. ಎಸ್, ಈ ಕಡೆ ನೋಡ್ಕೊಳ್ಳೋಣ. ಒಳ್ಳೆ ಇಂಪಾರ್ಟೆಂಟ್ ಕ್ವಶನು, ಎಕ್ಸಾಮ್ದಲ್ಲಿ ತುಂಬ ಬಾರಿ ರಿಪೀಟ್ ಆಗ್ತದೆ ಈ ಕ್ವಶನು. ನೋಡಿ, ಯಾವ ಕ್ಷೇತ್ರದಲ್ಲಿನ ಅಥವಾ ಯಾವ ಕ್ಷೇತ್ರಕ್ಕೆ ನಾವು ಈ ಶಾಂತಿ ಸ್ವರೂಪ್ ಭಟ್ನಾಗರನ್ನ ಪ್ರಶಸ್ತಿ ಕೊಡ್ತೀವಿ ಅಂತಂದರೆ ನೆನ್ಪಿಟ್ಕೋಬೇಕು, ಶಾಂತಿ ಸ್ವರೂಪ್ ಭಟ್ನಾಗರನ್ನ ಪ್ರಶಸ್ತಿ ಸೈನ್ಸ್ ಫೀಲ್ಡಿಗೆ ಕೊಡುವಂಥ ಒಂದು ಪ್ರಶಸ್ತಿ. ಇಲ್ಲಿ ಬರವಣಿಗೆ, ಸಮಾಜ ಸೇವೆ, ಕಲೆ ಅಂತಲ್ಲ, ಈ ಮೂರು ಒಂದೇ ರೀತಿಯಾಗಿರೋದು. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರೋಂಥ ಆಪ್ಷನ್ ನೋಡ್ತಾ ಇದ್ದೀವಿ, ಅದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಇದ್ರ ಬಗ್ಗೆ ಒಂದು 4 ಲೈನ್ ನೋಡೋಣ. ಯಾಕಂದರೆ ಸೈನ್ಸ್ ಪಾಠ ಮಾಡ್ತಾ ಇದ್ದೀವಿ. ಇದು ಭಾಳ ಮಂದಿಗೆ ಗೊತ್ತಿಲ್ಲ ಈ ಪ್ರಶಸ್ತಿ ಏನಂತೇಳಿ. ಈ ಪ್ರಶಸ್ತಿಯನ್ನು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕೊಡುವಂಥ ಒಂದು ಪ್ರಶಸ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಒಂದು ಸಂಸ್ಥೆ ಇದೆ. ಸಂಸ್ಥೆ ಹೆಸರು ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಅಥವಾ ರಿಸರ್ಚ್ ಅಂತ ಕರಿತೀವಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಒಂದು ಸಂಸ್ಥೆ. ಇದನ್ನು ನಾವು ಶಾರ್ಟ್ಕಟ್ಟಾಗಿ CSIR ಅಂತ ಕರಿತೀವಿ. ಬರ್ಕೋರೋದ್ರ ಲಾಂಗ್ ಫಾರ್ಮು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಒಂದು ಸಂಸ್ಥೆ. ಇದು ನಮ್ಮ ಭಾರತ ಸರ್ಕಾರದಿಂದ ನಡೆಯುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ 1958 ಸೆಪ್ಟೆಂಬರ್ 26 ಇದು ಫೌಂಡೇಶನ್ ಆಗ್ತದೆ, ಇದು ಸ್ಥಾಪನೆ ಆಗ್ತದೆ ಅಂತ ನೋಡ್ತೀವಿ. ಇದರ ಮೊದಲ ಡೈರೆಕ್ಟರ್, ಈ ಸಂಸ್ಥೆಯ ಮೊದಲ ಡೈರೆಕ್ಟರ್ ನಿರ್ದೇಶಕರು ಯಾರು ಅಂತಂದರೆ ಅವ್ರ ಹೆಸರೇ ಶಾಂತಿ ಸ್ವರೂಪ್ ಭಟ್ನಾಗರ್.
ನೋಡಿ ಹೆಂಗಿದೆ ಕ್ವಶನ್ ಇದು. ಇವ್ರ ಹೆಸರೇ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಕರಿತೀವಿ. ನೋಡಿ ನಮ್ಮ ಇಂಡಿಯಾದಲ್ಲಿ ಒಂದು ಸಂಸ್ಥೆ ಇದೆ, ಇದರ ಹೆಸರು CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ. ಇದು 1958 ಸೆಪ್ಟೆಂಬರ್ 6 ಸ್ಟಾರ್ಟ್ ಆಗ್ತದೆ. ಫಸ್ಟ್ ಅವಾರ್ಡ್ ಸಹಿತ ಅವಾಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ಇದು ಈ ಶಾಂತಿ ಸ್ವರೂಪ್ ಯಾರಪ್ಪ ಅಂತಂದರೆ ಈ ಒಂದು ಸಂಸ್ಥೆಯ ಮೊದಲ ನಿರ್ದೇಶಕರೇ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ನಾವು ನೋಡ್ತೀವಿ. ಇವರ ಹೆಸರ ಮೇಲೇ ಇವರು ಆ ಸಂಸ್ಥೆ ಬಗ್ಗೆ ಜಾಸ್ತಿ ಕೊಡುಗೆ ಕೊಟ್ಟಿರೋದ್ರಿಂದ ಅವ್ರ ಹೆಸರಿಂದ ಅವಾರ್ಡ್ ಕೊಡೋಕೆ ನಾವು ಶುರು ಮಾಡ್ತೀವಿ. ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ 1958ಇಂದ. ಈ ಸೆಪ್ಟೆಂಬರ್ 26 ಯಾಕೆ ಈ ದಿನದಂದು ಯಾಕೆ ಕೊಡ್ತೀವಿ ಅಂತಂದ್ರೆ ಆ ಫೌಂಡೇಶನ್ ಡೇ ಯಾವಾಗ ಅಂತಂದರೆ ಸೆಪ್ಟೆಂಬರ್ 6 ಅಂತ ನೋಡ್ತೀವಿ. ನೋಡಿ ಇದೊಂದು ಸಾಮಾನ್ಯವಾಗಿ ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ನೀಡುವಂಥ, ಅವರ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಅವಾರ್ಡ್ ಆಗಿರ್ತದೆ. ಯಾಕಂದರೆ ಈ ಅವಾರ್ಡನ್ನು 45 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ಮಾತ್ರ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಏಜ್ಡ್ ಇರುವಂಥ ವಿಜ್ಞಾನಿಗಳಿಗೆ ಕೊಡಲ್ಲ. ಅಂದರೆ ಅರ್ಥ ಯಂಗ್ಸ್ಟರ್ಗಳಿಗೆ, ಯಂಗ್ ಸೈಂಟಿಸ್ಟ್ಗಳಿಗೆ ಅವರ ಪ್ರತಿಭೆಯನ್ನು ಗುರುತಿಸುವುದು ಇದರೊಂದು ಉದ್ದೇಶ ಆಗಿರ್ತದೆ. ಇದರ ಪ್ರೈಸ್ ಮನಿ ಎಷ್ಟಿದೆ ಅಂತಂದರೆ ಮೊದಲು 2 ಲಕ್ಷ ಇತ್ತು, ಆದರೆ 2008ರಿಂದ ಇದರ ಪ್ರೈಸ್ ಮನಿಯನ್ನು 5 ಲಕ್ಷಕ್ಕೆ ಏರಿಸಿದ್ದಾರೆ. ಯಾರಿಗೆ ಈ ಅವಾರ್ಡ್ ಕೊಡ್ತಿರೋ ಅವರು 5 ಲಕ್ಷ ಪ್ರೈಸ್ ಮನಿಯನ್ನು ತಗೋತಾರೆ. ಮ್ಯಾಕ್ಸಿಮಮ್ ಈ ಅವಾರ್ಡನ್ನು ಒಟ್ಟಿಗೆ ಇಬ್ಬರಿಗೆ ಮಾತ್ರ ಕೊಡ್ತಾರೆ. ಇಬ್ಬರು ವಿಜ್ಞಾನಿಗಳಿಗೆ, ಇಬ್ಬರು ಸೈಂಟಿಸ್ಟ್ಗಳಿಗೆ ಸೇರಿಸಿ ಈ ಅವಾರ್ಡನ್ನು ಶೇರ್ ಮಾಡ್ತಾರೆ. ಬೇರೆ ಬೇರೆ ಒಂದೊಂದು ಫೀಲ್ಡಲ್ಲಿ ಇಬ್ಬರು ಅಂತೇಳಿ. ಇನ್ನು ಜಾಸ್ತಿನೂ ಸಹಿತ ನೀವು ತೊಗೋಬೇಕಾದ್ರೆ ಅದು ನೀವು ಎಕ್ಸ್ಟ್ರಾ ಶೇರ್ ಮಾಡ್ಕೋಬೇಕಾಗ್ತದೆ. ಬಟ್ ಇದರ ನಿಯಮ ಪ್ರಕಾರ ಇಬ್ಬರಿಗೆ ಈ ಅವಾರ್ಡನ್ನು ಕೊಡ್ತಾರೆ. ಸರಿ, ಯಾವ್ಯಾವ ಫೀಲ್ಡಲ್ಲಿ ಈ ಅವಾರ್ಡನ್ನು ಕೊಡ್ಬೋದು ಅಂತಂದರೆ ಟೋಟಲ್ 7 ಫೀಲ್ಡಲ್ಲಿ, 7 ಸೈಂಟಿಫಿಕ್ ಫೀಲ್ಡಲ್ಲಿ ಇದರ ಅವಾರ್ಡನ್ನು ಕೊಡ್ತಾರೆ. ಸಾಮಾನ್ಯವಾಗಿ ನಾವು PCMB 4 ನೋಡ್ತೀವಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿ, ಈ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ 4 ಜೊತೆಗೆ ಇನ್ನೂ 3 ಆ್ಯಡ್ ಆಗ್ತವೆ. ಅದೇ EVS ಪರಿಸರ ವಿಜ್ಞಾನ, ಜೊತೆಗೆ ಇಂಜಿನಿಯರಿಂಗ್, ನಮಗೆ ಇಂಜಿನಿಯರಿಂಗ್ ಇದರೊಳಗೆ, ಮತ್ತು ಮೆಡಿಸಿನ್ ಔಷಧಿ ವಿಜ್ಞಾನ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ, ಪರಿಸರ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್, ಈ 7 ಫೀಲ್ಡಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವಂಥ ಭಾರತೀಯ ಯುವ ವಿಜ್ಞಾನಿಗಳದಲ್ಲ, 45 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ಈ ಅವಾರ್ಡನ್ನು ಈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಎಂಬ ಸಂಸ್ಥೆಯ ಮೊದಲ ನಿರ್ದೇಶಕರಾಗಿರುವಂಥ ಶಾಂತಿ ಸ್ವರೂಪ್ ಭಟ್ನಾಗರ್ ಅವರ ಒಂದು ಹೆಸರಿನಲ್ಲೇ ಪ್ರತಿ ವರ್ಷ ಸೆಪ್ಟೆಂಬರ್ 26 ದಿನಾಂಕದಂದು 45 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ 7 ಫೀಲ್ಡಲ್ಲಿ ಸಾಧನೆ ಮಾಡಿರುವಂಥ ವಿಜ್ಞಾನಿಗಳಿಗೆ ಈ ಅವಾರ್ಡನ್ನು ಕೊಡ್ತೀವಿ. ಇದರ ವಯಸ್ಸಿನ ಮಿತಿ ಇದೆ, 45 ವಯಸ್ಸಿನ ಒಳಗಿರಬೇಕು. ಇದರ ಪ್ರೈಸ್ ಮನಿ 5 ಲಕ್ಷ ಇದೆ ಅಂತ ನಾವು ನೋಡ್ತೀವಿ. 2008ರಿಂದ ಈ ಅವಾರ್ಡನ್ನು ನಾವು 5 ಲಕ್ಷಕ್ಕೆ ಏರಿಸಿದ್ದೀವಿ ಅಂತ ನೋಡ್ತೀವಿ. ಸೊ ಒಳ್ಳೆ ಇಂಪಾರ್ಟೆಂಟ್ ಕ್ವಶನು. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಏನು ನೋಡ್ತೀವಿ ನಾವು, ವಿಜ್ಞಾನದಲ್ಲಿ ಈ ಒಂದು ಅವಾರ್ಡನ್ನು ನಾವು ಕೊಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಿಳಿ ಜೈವಿಕ ತಂತ್ರಜ್ಞಾನ ಎಂದರೇನು? ವೈಟ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ವೈಟ್ ಬಯೋಟೆಕ್ನಾಲಜಿ ನೋಡ್ರಿ, ಏನ್ರಿ ವೈಟ್ ಬಯೋಟೆಕ್ನಾಲಜಿ ಮೀನಿಂಗ್ ಅಂತಂದರೆ, ನೋಡಿ ಸಾಮಾನ್ಯವಾಗಿ ಈ ವೈಟ್ ಬಯೋಟೆಕ್ನಾಲಜಿಯನ್ನು ನಾವು ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಅಂತಲೂ ಸಹಿತ ಕರಿತೀವಿ. ಯಾಕಂದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಇದರ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೋತೀವಿ. ವೈರಸ್, ಬ್ಯಾಕ್ಟೀರಿಯಾ, ಫಂಗೈಗಳನ್ನು ಉಪಯೋಗಿಸಿಕೊಂಡು ಉಪಯುಕ್ತಕರವಾಗಿರುವಂಥ ರಸಗೊಬ್ಬರಗಳನ್ನು, ಉಪಯುಕ್ತವಾಗಿರುವಂಥ ಇಂಧನಗಳನ್ನು, ಉಪಯುಕ್ತವಾಗಿರುವಂಥ ರಾಸಾಯನಿಕ ವಸ್ತುಗಳನ್ನು ಈ ಇಂಡಸ್ಟ್ರಿಯಲ್ ಮುಖಾಂತರ ಕೈಗಾರಿಕಾ ವಲಯ ಕ್ಷೇತ್ರದಿಂದ ಈ ಬೇರೆ ಬೇರೆ ರಾಸಾಯನಿಕವಾಗಿರುವಂಥ ಅಥವಾ ಕುಡಿಯುವಂಥ ಆಲ್ಕೋಹಾಲ್ ಹಿಡ್ಕೊಂಡ್ಬಿಟ್ಟು ರಸಗೊಬ್ಬರಗಳನ್ನು, ಆಲ್ಕೋಹಾಲ್ಗಳನ್ನು, ಬೇರೆ ಬೇರೆ ಆಗಿರುವಂಥ ಔಷಧಿಗಳನ್ನು ತಯಾರಿಸಿಕೊಳ್ಳುವಂಥ ತಂತ್ರಜ್ಞಾನವನ್ನೇ ನಾವು ವೈಟ್ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಅದಕ್ಕೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಂದು ಟೆಕ್ನಾಲಜಿ ಇದು. ಜೈವಿಕ ತಂತ್ರಜ್ಞಾನವನ್ನು ಕೈಗಾರಿಕಾ ಪ್ರಕ್ರಿಯೆಯಲ್ಲಿ ಅನ್ವಯಿಸುವುದು, ಜೈವಿಕ ತಂತ್ರಜ್ಞಾನವನ್ನು ವೈದ್ಯಕೀಯ ಪತ್ರಿಕೆಯಲ್ಲಿ ಅನ್ವಯಿಸುವುದು, ಜೈವಿಕ ತಂತ್ರಜ್ಞಾನ ಕೃಷಿಯ ಪ್ರಕ್ರಿಯೆಯಲ್ಲಿ ಅನ್ವಯಿಸುವುದು, ಜೈವಿಕ ತಂತ್ರಜ್ಞಾನವನ್ನು ಜಲ, ಜೀವಿ ಮತ್ತು ಸಮುದ್ರದ ಪ್ರಕ್ರಿಯೆಯಲ್ಲಿ ಉಪಯೋಗಿಸಿಕೊಳ್ಳುವುದಂತಿದೆ. ಇಲ್ಲ, ಇದನ್ನು ನಾವು ಕೈಗಾರಿಕೆಯಲ್ಲಿ ಉಪಯೋಗಿಸಿಕೊಳ್ಳುವುದನ್ನೇ ನಾವು ಬಿಳಿ ಜೈವಿಕ ತಂತ್ರಜ್ಞಾನ, ವೈಟ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ.
ಇದ್ರ ಬಗ್ಗೆ ನಿಮಗೆ ಮತ್ತಿಷ್ಟು ಏನಾದರೂ ಮಾಹಿತಿ ಬೇಕಾದರೆ ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ಕೊಳ್ಳಿ, ಒಂದು ನಿಮಗೆ ಕೆಲವೊಂದು ಕೀ ಪಾಯಿಂಟ್ಸ್ ಹಾಕೊಂಡ್ಬಿಟ್ಟಿನಿ. ವೈಟ್ ಬಯೋಟೆಕ್ನಾಲಜಿ ಈಸ್ ಆಲ್ಸೋ ಕಾಲ್ಡ್ ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ. ಯಾಕೆ ಇದನ್ನು ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ ಅಂದರೆ, ಯೂಸಸ್ ಮೈಕ್ರೋ ಆರ್ಗನಿಸಮ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ, ಫಂಗೈ ಆ್ಯಂಡ್ ಈಸ್ಟ್ ಆರ್ ದೇರ್ ಎಂಜೈಮ್ಸ್. ಸೊ ಸಾಮಾನ್ಯವಾಗಿ ಸೂಕ್ಷ್ಮಾಣುಜೀವಿಗಳನ್ನೇ ಬಳಸ್ಕೊಳ್ತಾರಂತೆ. ಇಟ್ ಹೆಲ್ಪ್ಸ್ ಮ್ಯಾನುಫ್ಯಾಕ್ಚರ್ ಕೆಮಿಕಲ್ಸ್, ಫ್ಯೂಯಲ್ಸ್, ಮಟೀರಿಯಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್. ಅಂದರೆ ಇದು ಸಾಮಾನ್ಯವಾಗಿ ಔಷಧಿಗಳು, ಇಂಧನಗಳು ಮತ್ತು ಇತರ ರೀತಿಯಾಗಿರುವಂಥ ಔಷಧಿಗಳನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಈ ಒಂದು ಟೆಕ್ನಾಲಜಿ ನಮಗೆ ಯೂಸ್ ಮಾಡುತ್ತಂತೆ. ಇಟ್ ರೆಡ್ಯೂಸಸ್ ಎನರ್ಜಿ ಕನ್ಸಂಪ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್. ಇದು ಶಕ್ತಿಯ ಪರ್ಯಾಯವಾಗಿ ನಾವು ಯೂಸ್ ಮಾಡ್ತೀವಿ ಮತ್ತು ಈ ಇಂಡಸ್ಟ್ರಿಗಳ ಬಂದ ತ್ಯಾಜ್ಯಗಳನ್ನು ಕಡಿಮೆ ವಿಲೇವಾರಿ ಮಾಡೋಕ್ಕೆ ಮತ್ತು ತ್ಯಾಜ್ಯಗಳಿಂದ ಮತ್ತೆ ಪುನರುತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತದಂತೆ. ಇಟ್ ಕನ್ಸಿಡರ್ಡ್ ಆ್ಯನ್ ಎಕೋ ಫ್ರೆಂಡ್ಲಿ ಅಲ್ಟರ್ನೇಟಿವ್ ಟು ಕನ್ವೆಕ್ಷನಲ್ ಇಂಡಸ್ಟ್ರಿಯಲ್ ಪ್ರೊಸೆಸ್. ಸೊ ಪರಿಸರ ಸ್ನೇಹಿ ಅಂತ ನಾವು ಇದನ್ನು ಯೂಸ್ ಮಾಡ್ತೀವಂತೆ. ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ ಸಚ್ ಆಸ್ ಇಥನಾಲ್ ಆ್ಯಂಡ್ ಬಯೋಡೀಸಿಲ್. ಈ ವೈಟ್ ಬಯೋಟೆಕ್ನಾಲಜಿ ಟೆಕ್ನಾಲಜಿ ಪ್ರಕಾರ ಈ ಇಥೆನಾಲ್ ಅಥವಾ ಬಯೋಡೀಸೆಲನ್ನು ತಯಾರು ಮಾಡ್ತೀವಂತೆ. ಇಟ್ ಪ್ರೊಡ್ಯೂಸಸ್ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಸ್, ಅಂದರೆ ಜೈವಿಕ ವಿಘಟನೆಗೆ ಮಣ್ಣಿನಲ್ಲಿ ಕರಗೋಗುವಂಥ, ಮಣ್ಣಿನ ಹಾಳಾಗುವಂಥ ಪ್ಲಾಸ್ಟಿಕ್ಗಳನ್ನು ತಯಾರು ಮಾಡ್ಬೋದಂತೆ. ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಫುಡ್ ಆ್ಯಂಡ್ ಬೆವರೇಜಸ್ ಇಂಡಸ್ಟ್ರೀಸ್. ಬೆವರೇಜಸ್ ಅಂದರೆ ಗೊತ್ತು ನಿಮಗೆ, ಆಲ್ಕೋಹಾಲ್ಸ್ ಅಂತ ನೋಡ್ತೀವಿ, ಕುಡಿಯೋ ಪಾನೀಯಗಳು ಅಂತ ನೋಡ್ತೀವಿ. ಇಟ್ ಕಾಂಟ್ರಿಬ್ಯೂಟ್ಸ್ ಟು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇನ್ ಎ ಸರ್ಕ್ಯುಲರ್ ಎಕನಾಮಿ. ಸೊ ಸುಸ್ಥಿರ ಅಭಿವೃದ್ಧಿಗೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಇದು ಕಾಣಿಕೆಯಾಗಿ ಕೊಡ್ತದಂತೆ. ಇಟ್ ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ನಾನ್ ರಿನ್ಯೂವೇಬಲ್ ರಿಸೋರ್ಸ್ ಲೈಕ್ ಪೆಟ್ರೋಲಿಯಂ. ಸೊ ಪರಿಸರದಲ್ಲಿ ನಮಗೆ ಏನು ಈ ನವೀಕರಿಸಲಾಗದ ಇಂಧನಗಳಾಗಿರುವಂಥ ಪೆಟ್ರೋಲಿಯಂನ ಒಂದು ಬಳಕೆಗೆ ಕಡಿಮೆ ಪ್ರಾಧಾನ್ಯತೆ ನೀಡುವಂಥ ಒಂದು ಟೆಕ್ನಾಲಜಿದು. ಅದು ಪರ್ಯಾಯವಾಗಿ ನಾವು ಅನೇಕ ರೀತಿಯಾದಂಥ ಇಂಧನಗಳು ಬಳಸ್ಕೊಳ್ಳುವಂಥ ಟೆಕ್ನಾಲಜಿಯನ್ನೇ ನಾವು ವೈಟ್ ಬಯೋಟೆಕ್ನಾಲಜಿ ಆರ್ ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಅರ್ಥ ಆಗಿರ್ಬೋದು ಕ್ವಶನು, ನೆನ್ಪಿಟ್ಕೊಳ್ಳೋಣ. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ವಿಜ್ಞಾನಿ ಜೇಮ್ಸ್ ಡಿ ವ್ಯಾಟ್ಸನ್ ರವರಿಗೆ ನೋಬೆಲ್ ಪ್ರಶಸ್ತಿ ದೊರಕಿದೆ ಅಂತ ನೋಡ್ತೀವಿ. ಕೇಳಿರ್ಬೋದು ನೀವು, ಜೇಮ್ಸ್ ಡಿ ವ್ಯಾಟ್ಸನ್ ಭಾಳ ಪ್ರಸಿದ್ಧಿಯಾಗಿರುವಂಥ ವ್ಯಕ್ತಿ. ಇವರೇ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಸೇರಿ ನಮ್ಮ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರನ್ನು ಕಂಡುಹಿಡ್ತಾರೆ. DNA ದ್ವಿಸುರುಳಿ ಆಕಾರದಲ್ಲಿದೆ. DNA ಹೆಂಗಿದೆ ಅಂತೇಳಿ ಈ DNA ಬಗ್ಗೆ, ಈ ಜೆನೆಟಿಕ್ಸಲ್ಲಿ ಬರುವಂಥ ಜೀನ್ಸು, ಕ್ರೋಮೋಸೋಮ್ಸು, DNA ಬಗ್ಗೆ ಸ್ಟಡಿ ಮಾಡಿರುವಂಥ ವಿಜ್ಞಾನಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನೋ ವಿಜ್ಞಾನಿ ಬರ್ತಾನೆ. ಬಟ್ ಇಲ್ಲಿ ಕ್ರಿಕ್ ಬಗ್ಗೆ ಕೊಟ್ಟಿಲ್ಲ, ಜೇಮ್ಸ್ ವ್ಯಾಟ್ಸನ್ ಬಗ್ಗೆ ಕೊಡ್ತಾನೆ. ಇವರು ಯಾವುದಕ್ಕೆ ಸಂಬಂಧಿಸಪಟ್ಟ ಅಂತ ಹೇಳ್ತಾನೆ ಅಂದರೆ ಡೆಫಿನೆಟ್ಲಿ ಬಯಾಲಜಿಗೆ ಸಂಬಂಧಪಟ್ಟ ವ್ಯಕ್ತಿ. ಭೌತಶಾಸ್ತ್ರ ಅಲ್ಲ, ಪವನಶಾಸ್ತ್ರ ಅಲ್ಲ, ರಸಾಯನಶಾಸ್ತ್ರ ಅಲ್ಲ, ತಳಿಶಾಸ್ತ್ರ, ನಥಿಂಗ್ ಬಟ್ ಜೆನೆಟಿಕ್ಸ್. ಏನು ಜೆನೆಟಿಕ್ಸ್ ಅಂತ ನೋಡ್ತೀವಿ. ತಳಿಶಾಸ್ತ್ರ, ಜೀನ್ಸ್, ಕ್ರೋಮೋಸೋಮ್ಸ್, DNA, RNAಗಳ ಬಗ್ಗೆ ಬರುವಂಥ ಒಂದು ಒಂದು ಬ್ರಾಂಚೆ ನಾವು ತಳಿಶಾಸ್ತ್ರ ಅಂತ ಕರಿತೀವಿ, ಜೆನೆಟಿಕ್ಸ್ ಅಂತ ಕರಿತೀವಿ. ಏನು ಸರ್ ಇವರು ಅಂತಂದರೆ, ನೋಬೆಲ್ ಅವಾರ್ಡ್ ಯಾವಾಗ ತೊಗೊಂಡ್ರದ? ನೋಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಆರ್ ಮೆಡಿಸಿನ್. ಫಿಸಿಯಾಲಜಿ ಅಂದರೆ ಮತ್ತೆ ಅರ್ಥ ಆಗಬೇಕು ನಿಮಗೆ, ಮಾನವನ ದೈಹಿಕ ರಚನೆಗಳ ಬಗ್ಗೆ ಸ್ಟಡಿ ಮಾಡೋದನ್ನು ಫಿಸಿಯಾಲಜಿ ಅಂತ ಕರಿತೀವಿ, ಮೆಡಿಸಿನ್ ಅಂತ ನೋಡ್ತೀವಿ. ಇವರಿಗೆ 1962 ಈ ನೋಬೆಲ್ ಅವಾರ್ಡ್ ಬರ್ತದೆ. ಶೇರ್ಡ್ ವಿತ್ ಫ್ರಾನ್ಸಿಸ್ ಕ್ರಿಕ್ ಆ್ಯಂಡ್ ಮ್ಯೂರಿ ವಿಲ್ಕಿನ್ಸ್ ಅಂತ ಮೂವರು ವಿಜ್ಞಾನಿಗಳು. ಜೇಮ್ಸ್ ವ್ಯಾಟ್ಸನ್, ಕ್ರಿಕ್ ಮತ್ತು ವಿಲ್ಕಿನ್ಸ್ ಅನ್ನೋ ಮೂವರು ವಿಜ್ಞಾನಿಗಳು ಈ ಒಂದು ಅವಾರ್ಡನ್ನು ತೊಗೊಂಡ್ಬಿಡ್ತಾರೆ. ರೀಸನ್ ಏನಪ್ಪ ಅಂದ್ರೆ, ಫಾರ್ ಡಿಸ್ಕವರೀಸ್ ಕನ್ಸರ್ನಿಂಗ್ ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್, ನಥಿಂಗ್ ಬಟ್ DNA, and its significance for information transfer in living organisms. ಸೊ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಮಾಹಿತಿ ಅಥವಾ ಒಂದು ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳು ಯಾವ ರೀತಿ ತಂದೆ ತಾಯಿಗಳಿಂದ ಟ್ರಾನ್ಸ್ಫರ್ ಆಗ್ತವೆ, ಅದಕ್ಕೆ DNA ಯಾವ ರೀತಿ ರೆಸ್ಪಾನ್ಸಿಬಲ್ ಇದೆ, DNA ದ್ವಿಸುರುಳಿ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರಲ್ಲಿ ಹೆಂಗಿದೆ ಅಂತ ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಕ್ರಿಕ್ ಮತ್ತು ವಿಲ್ಕಿನ್ಸ್ ಅನ್ನೋ ಮೂವರು ವಿಜ್ಞಾನಿಗಳು 1962 ನೋಬೆಲ್ ಅವಾರ್ಡನ್ನು ಸಹಿತ ಪಡಿತಾರೆ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವ ಕ್ಷೇತ್ರ ಅಂತ ಕೇಳಿದ್ರೆ ನಮಗೆ ದಟ್ ಈಸ್ ಜೆನೆಟಿಕ್ಸ್, ನಥಿಂಗ್ ಬಟ್ ತಳಿಶಾಸ್ತ್ರ ಅಂತ ಕರಿತೀವಿ.
ಎಸ್, 2011 ಜೈಲರ್ ಎಕ್ಸಾಮ್ದಲ್ಲಿ ನಮಗೆ ಸುಮಾರು ಇಷ್ಟು ಕ್ವಶನ್ಸನ್ನು ಕೇಳಿರುವಂಥ ಕ್ವಶನ್ಸು. ಸೊ ಈವರೆಗೆ 2011 ಜೈಲರ್ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕೇವಲ ಸೈನ್ಸ್ ಮತ್ತು ಟೆಕ್ನಾಲಜಿ, ಎಕಾಲಜಿ, ಇಲ್ಲಿ ಕೇವಲ ಸೈನ್ಸ್ ಅಷ್ಟೇ ಬರಲ್ಲ. ನಾನು ಪಿಕ್ ಮಾಡಿಕೊಂಡಿದ್ದು ನಿಮಗೆ ಜನರಲ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ನಾನು ಫಿಸಿಕ್ಸಿಂದ, ಕೆಮಿಸ್ಟ್ರಿಯಿಂದ, ಬಯೋಲಜಿಯಿಂದ, ಕಂಪ್ಯೂಟರ್ ಸೈನ್ಸಿಂದ, ಎಕಾಲಜಿಯಿಂದ ಮತ್ತು ಟೆಕ್ನಾಲಜಿಯಿಂದ ಇಷ್ಟೆಲ್ಲ ಕ್ವಶನ್ಸನ್ನು ನಾನು ಡೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮುಂಬರುವ ಎಕ್ಸಾಮ್ಗೆ ನೀವು ಆರಾಮಾಗಿ ಇವೆಲ್ಲ ನೋಡ್ಬೋದು. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸು ಮತ್ತು ಪರಿಸರ ವಿಜ್ಞಾನ, ಎಕಾಲಜಿ ಮತ್ತು ತಂತ್ರಜ್ಞಾನ ಎಲ್ಲಕ್ಕೂ ಸಂಬಂಧಪಟ್ಟ ಕ್ವಶನ್ಸನ್ನು ನಾನು ನಿಮಗೆ ಡೀಲ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಸುಮಾರು 5ರಿಂದ 6 ಸಬ್ಜೆಕ್ಟ್ಗಳು, ಸಬ್ಜೆಕ್ಟ್ಗಳು ನಿಮಗೆ ಕವರ್ ಆಗ್ತಾ ಹೋಗ್ತವೆ. ಯಾವ ಕ್ವಶನ್ನು ಮಿಸ್ ಮಾಡ್ತಾ ಇಲ್ಲ. ಕೆಲವೊಂದು ಕ್ವಶನ್ ಎಕ್ಸಾಮ್ದಲ್ಲಿ ಕಮ್ಮಿ ಕ್ವಶನ್ ಕೇಳ್ತಾರೆ, ಕೆಲವೊಂದು ಕಡೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಆದರೆ ಮುಂಬರುವಂಥ ಎಕ್ಸಾಮ್ಗೆ ಕ್ವಶನ್ ಪೇಪರನ್ನು ಹೆಂಗೆ ನೀವು ಡೀಲ್ ಮಾಡಬೇಕು, ಹೆಂಗೆ ಸಾಲ್ವ್ ಮಾಡಬೇಕನ್ನೋ ಮೆಥಡು ನೀವು ನಮ್ಮಿಲ್ಲಿಂದ ನೀವು ಕಲಿಬೋದು ಆರಾಮಾಗಿ. ಬರೀ ರೈಟ್ ಆನ್ಸರ್ ನೋಡಿಕೊಂಡು ಮುಂದೆ ಹೋಗೋದಲ್ಲ, ಆ 4 ಆಪ್ಷನ್ಗಳಿಗೆ ಏನೇನು ಸ್ವಲ್ಪ ಇನ್ಫಾರ್ಮೇಷನ್ ನೋಡಿಕೊಂಡು ಮತ್ತು ಸರಿಯಾಗಿರುವಂಥ ಉತ್ತರಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಲಾಬ್ರೇಟ್ ಆಗಿರುವಂಥ ಇನ್ಫಾರ್ಮೇಷನ್ ಪಡಿತಾ ಮುಂದೆ ಹೋಗ್ತಾ ಹೋದಷ್ಟು ನಿಮಗೆ ಈಸಿ ಆಗ್ತದೆ. ಯಾವಾಗಲೂ ಹೇಳ್ತಿರ್ತೀನಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದ್ರಲ್ಲಿ ಮೊಟ್ಟ ಮೊದಲ ಪ್ರಾಧಾನ್ಯತೆ ನಾವು ಕೊಡೋದು ಸಿಲೆಬಸನ್ನು ನೀಟಾಗಿ ಮುಗಿಸ್ಕೋಬೇಕು, ಜೊತೆಗೆ ಓಲ್ಡ್ ಪೇಪರ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಮತ್ತು ಅನಲೈಸಿಸ್ ಮಾಡಬೇಕು. ನೋಡಿ, ಯಾವುದೇ ಒಂದು ನೀವು ಇದು ಮಾಡ್ತಾ ಇದ್ದೀರಂದರೆ 3 ರೀತಿಯಾಗಿರುವಂಥ ನೀವು ಕೆಲಸಗಳನ್ನು ಮಾಡಬೇಕು. ಫಸ್ಟ್ ಕೆಲಸ, ಕಂಪ್ಲೀಟ್ ದ ಹೋಲ್ ಸಿಲೆಬಸ್. ನಿಮಗೆ ನಿಗದಿತಿಯಾಗಿರುವಂಥ ಸಿಲೆಬಸನ್ನು ಕಂಪ್ಲೀಟ್ ಮಾಡಬೇಕು ಫಸ್ಟ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಓಲ್ಡ್ MCQಸನ್ನು ನೀವು ಸಾಲ್ವ್ ಮಾಡಬೇಕು, ಹಳೆ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನು ಮಾಡಬೇಕಂದ್ರೆ ಅದನ್ನು ಅನಲೈಸ್ ಮಾಡಬೇಕು. ಇದು ಯಾರು ಮಾಡಲ್ಲ ಜಾಸ್ತಿ, ಬರೀ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಅನಲೈಸ್ ಮಾಡಬೇಕು. ಏನು ಅನಲೈಸ್ ಮಾಡಬೇಕಂದ್ರೆ ಈ 100 ಕ್ವಶನ್ಸಲ್ಲಿ ಇದರಲ್ಲಿ ಯಾವ ಸಬ್ಜೆಕ್ಟಿಂದ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಈ ಒಂದು ಪರ್ಟಿಕ್ಯುಲರ್ ಪೇಪರಲ್ಲಿ ಯಾವುದಕ್ಕೆ ವೇಟೇಜ್ ಕೊಡ್ತಾ ಇದ್ದಾನೆ, ಈ ವೇಟೇಜ್ ನಿರಂತರವಾಗಿ ಯಾವುದಕ್ಕೆ ಹೆಚ್ಚಾಗ್ತಾ ಬರ್ತಾ ಇದೆ, ಕನ್ಸಿಸ್ಟೆನ್ಸಿ ಇರುವಂಥ ಸಬ್ಜೆಕ್ಟ್ಗಳು ಯಾವ್ಯಾವು, ಇವೆಲ್ಲವೂ ಸಹಿತ ನೀವು ಮೈಂಡಲ್ಲಿ ಇಟ್ಕೋಬೇಕಾಗ್ತದೆ. ಕೆಲವೊಬ್ಬರು ಬರೀ ಸಿಲೆಬಸ್ ಮುಗಿಸ್ತಾರೆ, ಕುಂದಿರ್ತಾರೆ. ಕೆಲವೊಂದು ಸಿಲೆಬಸ್ ಮುಗಿಸಲ್ಲ, ಓನ್ಲಿ MCQಸನ್ನು ಮಾತ್ರ ಸಾಲ್ವ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಿಲೆಬಸ್ ಮುಗಿಸಲ್ಲ, MCQs ಸಾಲ್ವ್ ಮಾಡಲ್ಲ, ಓನ್ಲಿ ಅನಲೈಸ್ ಮಾಡ್ತಾ ಕೊಡ್ತಾರೆ. ಹಿಂಗಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಫಸ್ಟ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಗಿವನ್ ಸಿಲೆಬಸ್ ಫಾರ್ ಯುವರ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. ಆಫ್ಟರ್ ದಟ್ ಯು ಹ್ಯಾವ್ ಟು ಸಾಲ್ವ್ the old papers or previous year question papers, and then you have to analyze the subject wise. ನೀವು ಸೈನ್ಸ್ಗೆ ಬಂದಾಗ ಫಿಸಿಕ್ಸ್ಗೆ ಎಲ್ಲಿ ವೇಟೇಜ್ ಇದೆ, ಬಯಾಲಜಿಗೆ ಎಲ್ಲಿ ವೇಟೇಜ್ ಇದೆ, ಎಕಾಲಜಿಗೆ ಎಲ್ಲಿ ವೇಟೇಜ್ ಮಾಡ್ತಾ ಇದ್ದಾನೆ, ಈ ಟೋಟಲ್ ನಾನೊಂದು 35ರಿಂದ 40 ಪೇಪರ್ ನಿಮಗೆ ಸಾಲ್ವ್ ಮಾಡ್ತೀನಿ. ಆಮೇಲೆ ನೀವು ಅನಲೈಸ್ ಮಾಡಿ, ಈ ಒಂದೊಂದು ಪೇಪರ್ ಸಾಲ್ವ್ ಮಾಡ್ತಾ ಈ ಒಂದು 15-20 ಕ್ವಶನ್ಸಲ್ಲಿ ಫಿಸಿಕ್ಸ್ ಎಷ್ಟದಾವೆ, ಕೆಮಿಸ್ಟ್ರಿ ಎಷ್ಟದಾವೆ, ಬಯಾಲಜಿ ಎಷ್ಟದ ಬರ್ಕೊಳ್ಳಲ್ಲ. ಎಲ್ಲ ನಿಮಗೆ ಬರ್ಕೊಂಡು ಒಂದು ಇಯರ್ ಫಿಸಿಕ್ಸ್ ಎಷ್ಟು, ಕೆಮಿಸ್ಟ್ರಿ ಎಷ್ಟು, ಒಂದು ವೇಟೇಜ್ ನೋಡ್ಕೋತೊಳ್ಳಿ. ನಿಮ್ಮದೇ ಒಂದು ಸೆಲ್ಫ್ ಅನಲೈಸ್ ಇರಬೇಕಿಲ್ಲಿ. ಸೆಲ್ಫ್ ಅನಲೈಸ್, ಸೆಲ್ಫ್ ಮೋಟಿವೇಶನ್ಗಿಂತ ದೊಡ್ಡದು ಯಾವುದಿಲ್ಲ. ನಿಮ್ಮ ಪೇಪರನ್ನು ನೀವೇ ಅನಲೈಸ್ ಮಾಡಿಕೊಳ್ಳುವಂಥ ಒಂದು ತಾಕತ್ತು ನಿಮಗೆ ಬಂತು, ನೀವೇ ಇಂಟರ್ನಲ್ ಆಗಿ ಮೋಟಿವೇಟ್ ಆಗಿ ಓದಿಕೊಳ್ಳುವಂಥ ಮನಸ್ಥಿತಿ ನಿಮಗೆ ಬಂತಂದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಇವೆರಡು ಬೇಕು ನಮಗೆ, ಒಂದು ಸೆಲ್ಫ್ ಅನಲೈಸ್, ಸೆಲ್ಫ್ ಮೋಟಿವೇಶನ್. ಇವೆರಡು ಇಟ್ಕೊಂಡ್ಬಿಟ್ಟು ನೀವು ಮುಂದೆ ಹೋಗಿದ್ದೆ ಆದರೆ ಮುಂಬರುವಂಥ ಎಕ್ಸಾಮ್ಗೆ ಡೆಫಿನೆಟ್ಲಿ ನೀವು ಏನು ರ್ಯಾಂಕಲ್ಲಿರೋದಂತೂ ಖಂಡಿತ ನೀವು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೀವಷ್ಟೇ ಯೂಸ್ ಮಾಡ್ಕೊಳ್ಳೋದಲ್ಲ, ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಗಳನ್ನು ಹಂಚಿಕೊಳ್ಳ್ರಿ. ಮತ್ತು ಈ ಸೈನ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಥೆರಾಟಿಕಲ್ ಪಾರ್ಟ್ ಬೇಕಾಗಿತ್ತು, ಅಪ್ಲಿಕೇಬಲ್ ಕ್ವಶನ್ ನಿಮಗೆ ಬೇಕಾಗಿತ್ತು, ಅಪ್ಲಿಕೇಬಲ್ ಆಗಿರುವಂಥ ಕಂಟೆಂಟ್ ನಿಮಗೆ ಬೇಕಾಗಿತ್ತು ಅಂತಂದರೆ SB ಸೈನ್ಸ್ ಅಡ್ಡ ಅಂತ ಪ್ಲೇಸ್ಟೋರಲ್ಲಿ ನಿಮಗೆ ಒಂದು ಆ್ಯಪ್ ಸಿಗ್ತದೆ. ಡೌನ್ಲೋಡ್ ಮಾಡಿಕೊಂಡು ಸುಮಾರು 200 ಗಂಟೆಗಳಿಗಿಂತ 50ಕ್ಕಿಂತ ಹೆಚ್ಚು ಟಾಪಿಕ್ಗಳನ್ನು ಕವರ್ ಮಾಡಿರುವಂಥ ಕ್ಲಾಸಸ್ ಅದಾವೆ. ಕಂಟೆಂಟ್ ನಿಮಗೆ ಇಷ್ಟ ಆಯಿತು, ನಮ್ಮ ಎಕ್ಸ್ಪ್ಲನೇಷನ್ ನಾವು ಕೊಡುವಂಥ ಪಾಠ ಮಾಡುವಂಥ ರೀತಿ ನಿಮಗೆ ಲೈಕ್ ಆಯಿತು ಅಂತಂದರೆ ನೀವು ಆ ಕ್ಲಾಸ್ ಮುಖಾಂತರ ಮುಂದುವರಿಬೋದು. ಮತ್ತು ಯೂಟ್ಯೂಬಲ್ಲಿ ಸಹಿತ SB ಸೈನ್ಸ್ ಅಡ್ಡ ಅಂತ ಕ್ಲಾಸಸ್ ಅದಾವೆ, ನೋಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ತರಗತಿಗಳನ್ನು ಶೇರ್ ಮಾಡಿ. SB ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂಬರುವಂಥ ಪರೀಕ್ಷೆಗಳಿಗೆ ನಿಮಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡೋಣ. ಥ್ಯಾಂಕ್ ಯು.